ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಅಮರ್ಜಿತ್. ವೆಲ್ಕಮ್ ಟು ಹೋಮಿಯೋಸ್ಕ್ವೇರ್ ಹೋಮಿಯೋಪತಿ. ಇವತ್ತು ನಾವು ಪುರುಷರಲ್ಲಾಗುವಂಥ ಮೋಸ್ಟ್ ಕಾಮನ್ ಸಫರಿಂಗ್ಸ್ ಅಂತಂದರೆ ಟೆಸ್ಟಿಕ್ಯುಲರ್ ಪೇಯ್ನ್. ಅಂದರೆ ಅದು ಸಾಮಾನ್ಯ ಲ್ಯಾಂಗ್ವೇಜಲ್ಲಿ ಅಂದರೆ ಬೀಜಗಳಂತಾರೆ, ಕನ್ನಡದಲ್ಲಿ ಅದಕ್ಕೆ ನಾವು ವೃಷಣ ಅಂತ ಕರಿತೇವೆ. ಇದು ವೃಷಣಗಳ ಮಹತ್ವ ಏನು, ಮತ್ತು ಅದರ ಎನಾಟಮಿಕಲ್ ಸ್ಟ್ರಕ್ಚರಲ್ಲಿ ಎಲ್ಲಿರುತ್ತೆ, ಅದು ಏನಕ್ಕಾಗಿ ಆ ಒಂದು ಜಾಗದಲ್ಲಿರುತ್ತೆ, ಅದರೆಲ್ಲ ಬಗ್ಗೆ ನಾನು ಡಿಸ್ಕಸ್ ಮಾಡೋಣ. ಮತ್ತು ಈ ಟೆಸ್ಟಿಕ್ಯುಲರ್ ಪೇಯ್ನ್ ಯಾವ ಕಾರಣದಿಂದ ಬರುತ್ತೆ, ಯಾವ ಕಾಯಿಲೆಯಿಂದ ಬರುತ್ತೆ, ಇದರೆಲ್ಲರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇರೋರು ಮತ್ತು ಇನ್ನೂ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೆಲ್ತ್ ಬಗ್ಗೆ ಮಾಹಿತಿಯನ್ನು ಅಪ್ಡೇಟ್ ತಗೊಳ್ತಾ ಇರಿ. ಟೆಸ್ಟಿಕ್ಯುಲರ್ ಪೇಯ್ನ್ಗಿಂತ ಟೆಸ್ಟಿಕಲ್ಸ್ನ ಮಹತ್ವವೇನು, ಅಂದರೆ ಕಾರ್ಯ ಮತ್ತು ಅದು ಎಲ್ಲಿರುತ್ತೆ ಅನ್ನೋದು ನಾವು ತಿಳಿದುಕೊಳ್ಳೋದು ಇಲ್ಲಿ ತುಂಬ ಇಂಪಾರ್ಟೆಂಟ್. ಮೊಟ್ಟ ಮೊದಲನೇದಾಗಿ ಟೆಸ್ಟಿಕಲ್ಸ್ ಎಲ್ಲಿರುತ್ತೆ ಅನ್ನೋದು ನಾವು ತಿಳಿದುಕೊಳ್ಳೋಣ. ಶೀರ್ಷದ ಕೆಳಭಾಗದಲ್ಲಿ ಸ್ಕ್ರೋಟಮ್ ಅನ್ನೋ ಒಂದು ವೃಷಣ ಚೀಲ ಇರುತ್ತೆ, ಅಲ್ಲಿ ಯಾವಾಗಲೂ ನೇತಾಡ್ತಾ ಇರುತ್ತೆ. ಅದರ ಇಂಪಾರ್ಟೆನ್ಸ್ ಏನು ಅಂತಂದರೆ, ಬಾಡಿ ಒಳಗಡೆ ಇರೋ ಟೆಂಪ್ರೇಚರ್ನಲ್ಲಿ ಈ ಟೆಸ್ಟಿಕಲ್ಸ್ ಸ್ಪರ್ಮ್ ಏನು ಪ್ರೊಡಕ್ಷನ್ ಮಾಡುತ್ತೆ, ಆ ಟೆಂಪ್ರೇಚರ್ನಿಂದಾಗಿ ಸ್ಪರ್ಮ್ ಡೆತ್ ಆಗೋದು ಈಸಿ. ಅದಕ್ಕೋಸ್ಕರ ಯಾವಾಗಲೂ ನಮ್ಮ ಬಾಡಿ ಆಚೆ ಇರುವಂಥ ಟೆಂಪ್ರೇಚರ್ನಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಆಗಿದ ಮೇಲೂ ಕೂಡ ಒಂದು 24 ಅವರ್ಸ್ವರೆಗೂ ಜೀವಿತವಾಗಿರುವುದರಿಂದ ಟೆಸ್ಟಿಕಲ್ಸ್ ಯಾವಾಗಲೂ ಆಚೆ ಇರುತ್ತೆ. ಹಾಗಿದ್ದಲ್ಲಿ ಟೆಸ್ಟಿಕಲ್ಸ್ನ ಕಾರ್ಯ ಏನು ಅಂದರೆ, ಒಂದು ಸ್ಪರ್ಮ್ ಪ್ರೊಡಕ್ಷನ್ ಮತ್ತು ಟೆಸ್ಟೋಸ್ಟಿರಾನ್ ಅಂತ ಒಂದು ಹಾರ್ಮೋನ್ ಪ್ರೊಡಕ್ಷನ್ಸ್. ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಪ್ರೊಡಕ್ಷನ್ಸ್ ಆಗೋದು ನಮ್ಮ ಬಾಡಿ ಗ್ರೋತ್ಗೆ ಮತ್ತು ಲೈಂಗಿಕದಲ್ಲಿ ಆಸಕ್ತಿ ಬರೋದಕ್ಕೆ ಮತ್ತು ಸಂತಾನೋತ್ಪತ್ತಿಗೋಸ್ಕರ. ಸೊ ಈ ಟೆಸ್ಟೋಸ್ಟಿರಾನ್ ಬಗ್ಗೆ ಇನ್ನೊಂದು ವಿಡಿಯೋ ಇದೆ, ಅದನ್ನು ಹೋಗಿ ನೀವು ನೋಡ್ಬೋದು. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯಲ್ಲಿ ಸಿಗುತ್ತೆ. ಇನ್ನೊಂದು ಅಂತಂದರೆ ಸ್ಪರ್ಮ್ ಪ್ರೊಡಕ್ಷನ್ ಸಂತಾನೋತ್ಪತ್ತಿಗೋಸ್ಕರ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಟೆಸ್ಟಿಕಲ್ಸ್ನ ಇಂಪಾರ್ಟೆನ್ಸ್ ತುಂಬ ಇಂಪಾರ್ಟೆಂಟು. ಇವಾಗ ನಾವು ಟೆಸ್ಟಿಕಲ್ಸ್ನ ಪೇಯ್ನ್ ಬಗ್ಗೆ ಸ್ಟಡಿ ಮಾಡೋಣ. ಮೊಟ್ಟ ಮೊದಲನೇದಾಗಿ ಟೆಸ್ಟಿಕಲ್ಸ್ಗೆ ನೋವು ಬರೋದು ಅಂತಂದರೆ ಇಂಜುರಿಯಿಂದ. ಈಗ ಸಪೋಸ್ ಯಾರಾದರೂ ಲೈಕ್ ಅಡಲ್ಟ್ ಏಜಲ್ಲಾಗಲಿ ಅಥವಾ ಮಧ್ಯವಯಸ್ಕರಲ್ಲಾಗಲಿ ನಾವು ಏನಾದರೂ ಬೈಕ್ ಮೇಲೆ ಹೋಗುವಾಗ ಫಾಲ್ ಆಗಿಬಿಟ್ಟು ಅಲ್ಲಿ ಡೈರೆಕ್ಟ್ ಇಂಜುರಿ ಆಗಿರಬಹುದು, ಅಥವಾ ಆಟ ಆಡುವಾಗ ಅಲ್ಲಿ ಏನಾದರೂ ಬಾಲ್ ಆಗಲಿ ಅಥವಾ ಏನೋ ಇನ್ಸ್ಟ್ರೂಮೆಂಟ್ಸ್ ತಗಲಿ ಕೂಡ ಅಲ್ಲಿ ನೋವಾಗಬಹುದು. ಅಂದರೆ ಇದಕ್ಕೆ ನಾವು ಇಂಜುರಿ ಅಂತ ಕರಿತೇವೆ. ಸೊ ಈ ಇಂಜುರಿಯಿಂದ ಟೆಸ್ಟಿಕಲ್ಸ್ಗೆ ಡೈರೆಕ್ಟಾಗಿ ಅದರ ಸುತ್ತಮುತ್ತಲ ವಾತಾವರಣ ಕೂಡ ನೋವಾಗಬಹುದು, ಅಥವಾ ಆ ವ್ಯಾಸ ಡಿಫ್ರೆನ್ಸಿಂದ ಕೂಡ ನೋವಾಗಬಹುದು. ಸೊ ಇದು ಇಂಜುರಿ ಬೇಸ್ಡು. ಇನ್ನೊಂದು ಬರುತ್ತೆ ಇನ್ಫೆಕ್ಷನ್ಸ್. ಈ ಇನ್ಫೆಕ್ಷನ್ಸ್ ಯಾವುದೇ ರೀತಿಯಿಂದ ಇರಬಹುದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್, ವೈರಲ್ ಇನ್ಫೆಕ್ಷನ್ಸ್ ಅಥವಾ ಫಂಗಲ್ ಇನ್ಫೆಕ್ಷನ್ಸ್, ಆ ರೀತಿಯಿಂದ ಎಂಟರ್ ಆಗಬಹುದು. ಈಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನಿಂದ ರೆಟ್ರೋಗ್ರೇಡ್ ರಿವರ್ಸ್ ಯುರೆಥ್ರಲ್ ಮೂಲಕ ಬ್ಲ್ಯಾಡರ್ ಇನ್ಫೆಕ್ಷನ್ ಆಗಿ ಅಲ್ಲಿಂದ ಕೂಡ ಟೆಸ್ಟಿಕಲರ್ ಇನ್ಫೆಕ್ಷನ್ ಆಗಬಹುದು. ಇನ್ನೊಂದು ವೈರಲ್ ಇನ್ಫೆಕ್ಷನ್ಸ್ ಅಂದರೆ ವೈರಲ್ ಡಿಸೀಸ್ ಏನಿರುತ್ತೆ, ಮಂಪ್ಸ್, ಆ ಮಂಪ್ಸಿಂದಾಗಿ ಡೈರೆಕ್ಟಾಗಿ ಟೆಸ್ಟಿಕ್ಯುಲರ್ ಇನ್ಫೆಕ್ಷನ್ ಆಗಬಹುದು. ಇನ್ನೊಂದು ವೈರಲ್ ಇನ್ಫೆಕ್ಷನ್ ಅಂತಂದರೆ ಈ STDs ಅಂದರೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಈ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಲೈಕ್ HIV ಇರ್ಬೋದು, ಗೊನೋರಿಯಾ ಇರ್ಬೋದು, ಸಿಫಿಲಿಸ್ ಇರ್ಬೋದು. ಈ ಒಂದು ಸೆಕ್ಸುವಲಿ ಕಾಂಟ್ಯಾಕ್ಟ್ ಆದ ಮೇಲೆ ಇನ್ಫೆಕ್ಷನ್ ಹೇಗೆ ಹರಡ್ತಾ ಹೋಗುತ್ತೆ, ಹಾಗೆ ಕೂಡ ಟೆಸ್ಟಿಕಲ್ಸಲ್ಲಿ ಪೇಯ್ನ್ ಅಬ್ಸರ್ವ್ ಮಾಡಬಹುದು. ಈ ಟೆಸ್ಟಿಕಲ್ಸ್ನ ಮೇಲೆ ಒಂದು ಕ್ಯಾಪ್ ಥರ ಇರುತ್ತೆ, ಅಲ್ಲಿ ಎಪಿಡಿಡಿಮಲ್ ಅಂತ ಕರಿತೀವಿ. ಈ ಎಪಿಡಿಡಿಮಲಲ್ಲಿ ಕೂಡ ಒಂದು ನೀರುಗುಳ್ಳೆ ಥರ ಒಂದು ಸಿಸ್ಟ್ ಆಗುತ್ತೆ. ಈ ಸಿಸ್ಟ್ನಿಂದನೂ ನೋವು ಉಂಟಾಗಬಹುದು. ಅದಲ್ಲದೆ ನಾರ್ಮಲ್ ಆಗಿ ಅದಕ್ಕೇನು ವ್ಯಾಸ ಡಿಫ್ರೆನ್ಸ್ ಇರುತ್ತೆ, ಆ ವ್ಯಾಸ ಡಿಫ್ರೆನ್ಸ್ ಕನೆಕ್ಷನ್ನು ಸ್ಪರ್ಮನ್ನು ಇರೋ ಥರದವರೆಗೂ ಸಂಚಾರ ಮಾಡೋದಕ್ಕೆ. ಬಟ್ ಈ ಟೆಸ್ಟಿಕಲ್ಸ್ಗೆ ಕನೆಕ್ಷನ್ ಆಗಿರೋ ವ್ಯಾಸ ಡಿಫ್ರೆನ್ಸ್ ಕೂಡ ಒಂದೊಂದು ಸಾರಿ ಎಂಗಾರ್ಜ್ಮೆಂಟ್ ಅಂದರೆ ತನ್ನಿಂತಾನೇ ಒಂದು ರೌಂಡ್ ಹಾಕ್ಬಿಟ್ಟು ಅದನ್ನು ಟಾರ್ಷನ್ ಆಗಿಬಿಡುತ್ತೆ. ಸೊ ಅಲ್ಲಿ ಆ ಪ್ರೆಷರಿಂದ ಕೂಡ ನೋವು ಉಂಟಾಗುತ್ತೆ. ಸೊ ಈ ಥರದ ಸಂದರ್ಭಗಳಲ್ಲಿ ಕೆಲವೊಂದು ಸರಿ ಸರ್ಜರಿ ಬೇಕಾಗಬಹುದು. ಬಟ್ ಸರ್ಜರಿ ಇಲ್ಲದೆ ಕೂಡ ಟ್ರೀಟ್ಮೆಂಟ್ ಸಿಗುತ್ತೆ ಹೋಮಿಯೋಪತಿಯಲ್ಲಿ. ಇನ್ನು ಕೆಲವೊಂದು ಹಲವಾರು ಕಂಡೀಷನ್ಸ್ಗಳು ಅಂತಂದರೆ ಹರ್ನಿಯಾ, ಹೈಡ್ರೋಸಿಲ್, ಸ್ಪೋಮ್ಯಾಟೋಸಿಲ್ ಮತ್ತು ವ್ಯಾರಿಕೋಸಿಲ್. ಈ ಎಲ್ಲ ಕಾರಣಗಳು ಬೇರೆ ಬೇರೆ, ಬಟ್ ಸಂದರ್ಭಿಕವಾಗಿ ನಮ್ಮ ಟೆಸ್ಟಿಕಲ್ಸ್ ಮೇಲೆ ಪ್ರೆಷರ್ ಬರುತ್ತೆ. ಹರ್ನಿಯಾ ಆಗುವುದು ಇಂಗ್ವೈನಲ್ ಹರ್ನಿಯಾ. ಈ ಇಂಗ್ವೈನಲ್ ಹರ್ನಿಯಾದಲ್ಲಿ ಏನಿರುತ್ತೆ, ಒಂದು ಕನೆಕ್ಷನ್ಸ್ ಇರುತ್ತೆ ಆ ಇಂಗ್ವೈನಲ್ ಕ್ಯಾನಲ್ ಮೂಲಕ. ಈ ಇಂಗ್ವೈನಲ್ ಹರ್ನಿಯಾ ಆದಾಗ ಸೊ ನಮ್ಮ ಅಬ್ಡಾಮಿನಲ್ಲಿರುವಂಥ ಇಂಟೆಸ್ಟೈನಲ್ ಪಾರ್ಟ್ಗಳು ಅಥವಾ ಅಬ್ಡಾಮಿನಲ್ ಪಾರ್ಟ್ಗಳೆಲ್ಲ ಆ ಮೂಲಕ ಪ್ರೆಷರ್ ಬಂದುಬಿಟ್ಟು
ಟೆಸ್ಟಿಕಲ್ಸ್ ಮತ್ತು ಸ್ಕ್ರಾಟಮ್ವರೆಗೂ ಅಬ್ನಾರ್ಮಲ್ ಆಗಿ ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ. ಆ ಪ್ರೆಷರಿಂದ ಟೆಸ್ಟಿಕ್ಯುಲರ್ ಸರೌಂಡಿಂಗ್ ಎಲ್ಲ ಪೇಯ್ನ್ ಉಂಟಾಗಬಹುದು. ಇನ್ನೊಂದು ರೀತಿಯ ಇನ್ಫೆಕ್ಷನ್ ಅಂದಾಗ ಹೈಡ್ರೋಸಿಲ್. ಈ ಹೈಡ್ರೋಸಿಲ್ ಅಂತಂದರೆ ಸ್ಕ್ರಾಟಮ್ ಚೀಲದಲ್ಲಿ ಅಬ್ನಾರ್ಮಲ್ ಅಕ್ಯುಮುಲೇಷನ್ ಆಫ್ ವಾಟರ್ ಅಂತ ಕರಿಬೋದು. ಈ ಅಕ್ಯುಮುಲೇಷನ್ ಪಸ್ ಇರಬಹುದು, ಅಥವಾ ಏನೋ ಒಂದು ಟಿಶ್ಯೂ ಡ್ಯಾಮೇಜ್ ಆಗಿಬಿಟ್ಟು ವಾಟರ್ ಇರಬಹುದು. ಈ ಇನ್ಫೆಕ್ಷನ್ ಒಂದೊಂದು ಸಾರಿ ಕ್ಯಾನ್ಸರಿಂದನೂ ಇರಬಹುದು. ಸೊ ಈ ಹೈಡ್ರೋಸಿಲ್ ಅಕ್ಯುಮುಲೇಷನ್ ಆದಾಗ ಕೂಡ ನೋವು ಉಂಟಾಗುತ್ತೆ. ಇನ್ನೊಂದು ಸಂದರ್ಭ ಅಂತಂದರೆ ವ್ಯಾರಿಕೋಸಿಲ್. ಈ ವ್ಯಾರಿಕೋಸ್ನಲ್ಲಿ ವ್ಯಾರಿಕೋಸ್ ವೇನ್ ತರಹದ ಒಂದು ಸಂದರ್ಭ. ಎಸ್ಪೆಷಲಿ ಎಲ್ಲಾಗುತ್ತಂದರೆ ಸ್ಕ್ರಾಟಮ್ನಲ್ಲಿರುವ ವೇನ್ಸ್ಗಳ ಊತ ಆಗಿರುತ್ತೆ. ಇದರಿಂದಾಗಿ ನೋವು ಉಂಟಾಗಬಹುದು. ಇನ್ನೊಂದು ಸಂದರ್ಭ ಅಂತಂದರೆ ಸ್ಪರ್ಮೆಟೋಸಿಲ್. ಈ ಸ್ಪರ್ಮ್ ಪ್ರೊಡಕ್ಷನ್ ಆದಾಗ ಅದನ್ನು ಎಜಾಕ್ಯುಲೇಟ್ ಆಗಬೇಕು ಅಂದರೆ ವ್ಯಾಸ ಡಿಫ್ರೆನ್ಸ್ ಕನೆಕ್ಷನ್ ಬೇಕು. ಈ ವ್ಯಾಸ ಡಿಫ್ರೆನ್ಸಲ್ಲಿ ಕೆಲವೊಂದ್ಸಲಿ ಬ್ಲಾಕೇಜ್ ಆಗುತ್ತೆ. ಅದರಿಂದ ಸ್ಪರ್ಮೆಟೋಸಿಲ್ ಅಂತ ಕರಿತೇವೆ. ಈ ಬ್ಲಾಕೇಜ್ ಆದಾಗ ಅಕ್ಯುಮುಲೇಟ್ ಆಗ್ತಾ ಅಲ್ಲಿ ಊತ ಆಗುತ್ತೆ. ಸೊ ಊತ ಆದಾಗ ಆ ಪ್ರೆಷರಿಂದ ನರಗಳ ಮೇಲೆ ಎಲ್ಲ ನೋವು ಉಂಟಾಗಬಹುದು. ಇನ್ನೊಂದು ಕಾರಣ ಅಂತಂದರೆ ಕಿಡ್ನಿ ಸ್ಟೋನ್ಸ್ ಉಂಟಾಗ್ಬಿಟ್ಟು ಎಲ್ಲಾದರೂ ಕಿಡ್ನಿ ಭಾಗದಲ್ಲಾಗಲಿ, ಯೂರೆಟ್ರಲ್ಲಾಗಲಿ ಅಥವಾ ಬ್ಲಾಡರಲ್ಲಾಗಲಿ ಬ್ಲಾಕೇಜ್ ಆದಾಗ ಆ ಒಂದು ಬ್ಲಾಕೇಜಿಂದ ನರಗಳ ಮೂಲಕ ರೆಫರ್ಡ್ ಪೇಯ್ನ್ ಅಂತಂದರೆ ಟೆಸ್ಟಿಕಲ್ಸಲ್ಲಿ ಆಗುವಂಥದ್ದು. ಆ ರೆಫರ್ಡ್ ಪೇಯ್ನ್ ಹೇಗಿರುತ್ತೆ ಅಂತಂದರೆ ನಮ್ಮ ತೊಡೆ ಮಧ್ಯಭಾಗದಲ್ಲಿ ಮಸಲ್ ಇರುವಂಥ ಜಾಗದಲ್ಲಾಗ್ಬೋದು, ಕೆಳ ಹೊಟ್ಟೆಯಲ್ಲಿ ಅಂದರೆ ಪ್ಯೂಬಿಕ್ ಏರಿಯಾದಲ್ಲಿರ್ಬೋದು, ಇಂಗ್ಯುವೈನಲ್ ರೀಸನಲ್ಲಿರ್ಬೋದು. ಎಸ್ಪೆಷಲಿ ಟಿಂಗ್ಲಿಂಗ್ ಪೇಯ್ನ್ ನಮ್ಮ ಟೆಸ್ಟಿಕಲ್ಸ್ನಲ್ಲಿ ಕಾಣಬಹುದು. ಬ್ಲ್ಯಾಡರ್ನೆಲ್ಲ ಕೆಳಗಡೆ ಇರುವಂಥ ಪ್ರೋಸ್ಟೇಟ್, ಅದರಲ್ಲಿ ಆ್ಯಬ್ಸಸ್ ಆಗುವುದು ಅಂದರೆ ಪಸ್ ಕಲೆಕ್ಷನ್ ಆಗುವುದು, ಅಥವಾ ಅದರಲ್ಲಿ ಏನಾದರೂ ಬಿನೈನ್ ಆಗಿ ಸ್ವೆಲ್ಲಿಂಗ್ ಆಗುವುದು. ಆ ಒಂದು ಕಂಡೀಷನಲ್ಲಿ ಕೂಡ ಟೆಸ್ಟಿಕಲ್ಸ್ವರೆಗೂ ಪೇಯ್ನ್ ಹರಡಬಹುದು. ಸೊ ಪ್ರೋಸ್ಟೇಟೈಟಿಸ್ ಅಂತ ಕಂಡೀಷನಲ್ಲಿ ಈ ರೀತಿ ಆಗುವ ಪೇಯ್ನ್ ಸಹಜ. ಮತ್ತು ಪ್ರೋಸ್ಟೇಟ್ ಕ್ಯಾನ್ಸರಿಂದ ಕೂಡ ಈ ಪೇಯ್ನ್ ಆಗುವುದು ಸಹಜವಾಗಿ. ಕೆಲವೊಂದು ಸಾರಿ ನಮ್ಮ ಪೋಶ್ಚರ್ ಅಂತಂದರೆ ನಾವು ಕುತ್ಕೊಳ್ಳುವಂಥ ರೀತಿ, ಅಥವಾ ನಾವು ಮಲಗಿದಾಗ ನಮ್ಮ ಟೆಸ್ಟಿಕಲ್ಸ್ ಮೇಲೆ ಪ್ರೆಷರ್ ಬಂದುಬಿಟ್ಟು ಈ ಥರ ಇದ್ದಾಗ ಕೂಡ ನೋವಾಗುತ್ತೆ. ಮತ್ತು ನಾವು ಪ್ರಾಪರಾಗಿ ಅದಕ್ಕೆ ರಿಲೀಸ್ ಮಾಡಿದಾಗ ಅಥವಾ ರೆಸ್ಟ್ ತೊಗೊಂಡಾಗ ಅದು ಹೊರಟೋಗುತ್ತೆ. ಸೊ ಇದಕ್ಕೆಲ್ಲ ಗಾಬರಿ ಆಗುವಂಥ ಅವಶ್ಯಕತೆ ಏನಿಲ್ಲ. ಬಟ್ ನಾನು ಇಷ್ಟೊಂದೆಲ್ಲ ಬೇರೆ ಬೇರೆ ಸಾಂದರ್ಭಿಕವಾಗಿ ನೋವು ಬರೋದು, ಕಾಯಿಲೆ ಇರೋದರಿಂದ ನೋವು ಬರೋದು, ಅದನ್ನು ಪತ್ತೆ ಹಚ್ಚೋದು ಇಂಪಾರ್ಟೆಂಟು. ಸೊ ಈ ತರಹದ ಯಾರಾದರೂ ಟೆಸ್ಟಿಕಲ್ಸ್ ಪೇಯ್ನಿಂದ ಸಫರ್ ಆಗ್ತಾಯಿದ್ರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಕರೆ ಮಾಡಿ. ಇದಕ್ಕೆ ಖಂಡಿತವಾಗಲೂ ಹೋಮಿಯೋಪತಿಯಲ್ಲಿ ಸರ್ಜರಿ ಇಲ್ಲದೇ ಪರಿಹಾರ ಇದೆ. ಮತ್ತು ಇದಕ್ಕೆ ಏನೇನು ಡೈಟ್ ಅಥವಾ ಇದಕ್ಕೆ ಏನೇನು ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕು, ಇದರ ಬಗ್ಗೆಯೂ ಸಂಪೂರ್ಣ ಮಾಹಿತಿ ನಾವು ಕೊಡ್ತೇವೆ. ಧನ್ಯವಾದಗಳು.